ಪ್ರೀತಿಸಲು ನಿರಾಕರಿಸಿದ್ದಕ್ಕೆ ಹುಚ್ಚು ಪ್ರೇಮಿಯೊಬ್ಬ ಯುವತಿ ಕಣ್ಣಿಗೆ ಖಾರದ ಪುಡಿ ಎರಚಿ ಅತ್ಯಂತ ಭೀಕರವಾಗಿ ಕತ್ತು ಕೊಯ್ದು ಬರ್ಬರ ಹತ್ಯೆ ನಡೆಸಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಲವ್ ಮಾಡಲು ಒಪ್ಪದಿರೋದಕ್ಕೆ ಕೊಲೆ ನಡೆದಿದ್ದು, ಶ್ರೀರಾಂಪುರದ 20 ವರ್ಷದ ಯಾಮಿನಿ ಪ್ರಿಯಾ ಕೊಲೆಯಾದ ವಿದ್ಯಾರ್ಥಿನಿ. ಈಕೆಯ ಮನೆಯ ಪಕ್ಕದ ನಿವಾಸಿಯಾಗಿದ್ದ ಆರೋಪಿ ವಿಘ್ನೇಶ್ ಪ್ರೀತಿ ಮಾಡುವಂತೆ ಬಲವಂತ ಮಾಡುತ್ತಿದ್ದ. ಯುವತಿಗೆ ಕಿರುಕುಳ ಕೊಟ್ಟಿದ್ದಕ್ಕೆ 6 ತಿಂಗಳ ಹಿಂದೆಯೇ ಶ್ರೀರಾಂಪುರ ಪೊಲೀಸರು ಆರೋಪಿಗೆ ಸರಿಯಾಗಿ ವಾರ್ನ್ ಮಾಡಿ ಕಳಿಸಿದ್ರಂತೆ. ಅಲ್ಲದೆ ಮತ್ತೆ ನಾನು ಯುವತಿಯ ತಂಟೆಗೆ ಹೋಗಲ್ಲ ಅಂತ ಆರೋಪಿ ಪೊಲೀಸರಿಗೆ ಮುಚ್ಚಳಿಕೆ ಪತ್ರ ಕೂಡ ಬರೆದುಕೊಟ್ಟಿದ್ದ ಎನ್ನಲಾಗಿದೆ. ಆದ್ರೆ ಇತ್ತೀಚೆಗೆ ಮತ್ತೆ ಹುಚ್ಚಾಟ ಶುರು ಮಾಡಿದ್ದ. ಅದೂ ಅಲ್ಲದೆ ಬಲವಂತವಾಗಿ ಆಕೆಗೆ ತಾಳಿ ಕಟ್ಟಿದ್ದನಂತೆ. ತಾಳಿ ಬಿಚ್ಚಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆ ಹಾಕ್ತಿದ್ದನಂತೆ. ಈ ವಿಚಾರ ಪೋಷಕರಿಗೂ ತಿಳಿಸದೆ ಯಾಮಿನಿ ಮುಚ್ಚಿಟ್ಟಿದ್ದಳು. ತಾಳಿ ಕಟ್ಟಿದ ಮೇಲೆ ನೀನು ನನ್ನ ಹೆಂಡತಿ ಅಂತ ಆರೋಪಿ ಪೀಡಿಸ್ತಿದ್ದ ಎನ್ನಲಾಗಿದೆ. ಆದ್ರೆ ಇದ್ಯಾವುದಕ್ಕೂ ಯುವತಿ ಒಪ್ಪದಿದ್ದಕ್ಕೆ ಕೊಲೆ ಮಾಡಿದ್ದಾನೆ. ನಿನ್ನೆ ಕೂಡ ಇದೇ ವಿಚಾರವಾಗಿ ಇಬ್ಬರ ನಡುವೆ ವಾಗ್ವಾದ ನಡೆದಿದ್ದು, ಕೊಲ್ಲುವ ಉದ್ದೇಶದಿಂದಲೇ ಬಂದಿದ್ದಂತಹ ಆರೋಪಿ ಆಕೆಗೆ ಚಾಕು ಇರಿದು ಅತ್ಯಂತ ಭಯಾನಕವಾಗಿ ಕೊಲೆ ಮಾಡಿ ಪರಾರಿಯಾಗಿದ್ದಾನೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಕೊಲೆಗಾರನ ಪತ್ತೆಗೆ ತನಿಖೆ ಚುರುಕುಗೊಳಿಸಿದ್ದಾರೆ.